ಹಾಯ್ ಹಲೋ ಮಕ್ಕಳೇ, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಸೊ ನಾನು ಇವತ್ತು ನಿಮ್ಮ ವಿಂಧ್ಯ ಮ್ಯಾಮ್ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೇನೆ. ಅದೇನಂದ್ರೆ ಡ್ರೆಸ್ ಕೋಡ್ ಫಾರ್ ನೀಟ್ 2024. ಸೊ ನೀವು ಯಾವ ಡ್ರೆಸ್ ಅನ್ನ ಹಾಕೊಂಡು ಹೋಗ್ಬೇಕು, ಯಾವ ಥಿಂಗ್ಸ್ ಅನ್ನ ತಗೊಂಡು ಹೋಗ್ಬಾರ್ದು ಅಂತ ಈ ವಿಡಿಯೋದಲ್ಲಿ ನಾನು ಕ್ವಿಕ್ ಆಗಿ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಸೊ KCET ನಾನು ಆಲ್ರೆಡಿ ಈ ತರದ ಒಂದು ವಿಡಿಯೋ ಮಾಡಿ ಆಗಿದೆ, ತುಂಬಾನೇ ಚೆನ್ನಾಗಿರೋ ರೆಸ್ಪಾನ್ಸ್ ಸಹ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಈ ವಿಡಿಯೋದಲ್ಲಿ ನಾನು ನೀಟ್ ಎಕ್ಸಾಮ್ ಅಲ್ಲಿ ನೀವು ಯಾವ ಥಿಂಗ್ಸ್ ಅನ್ನ ತಗೊಂಡು ಹೋಗಬಾರ್ದು, ಯಾವ ಥಿಂಗ್ಸ್ ಅನ್ನ ತಗೊಂಡು ಹೋಗಬಹುದು, ಯಾವ ಡ್ರೆಸ್ ಹಾಕಬಹುದು, ಯಾವ ಡ್ರೆಸ್ ಹಾಕಬಾರ್ದು ಅಂತ ಕ್ವಿಕ್ ಆಗಿ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಸ್ಟಾರ್ಟಿಂಗ್ ವಿತ್ ಸರ್ಟನ್ ಥಿಂಗ್ಸ್ ದಟ್ ಇಸ್ completely not allowed for your NEET 2024 examination hall according to NTA. So ಅದರ ಬಗ್ಗೆ ಕ್ವಿಕ್ ಆಗಿ ಡಿಸ್ಕಸ್ ಮಾಡುವ. So there are certain things that is not allowed, like sunglasses, specs ಅನ್ನ ಹಾಕೊಂಡು ಹೋಗಬಹುದು, this is allowed. ಆದ್ರೆ sunglasses is not allowed. ಹಾಗೆ ಬ್ರೇಸ್ಲೆಟ್ಸ್, ಹುಡುಗರೆಲ್ಲ ಈ ಮೆಟಲ್ ಬ್ರೇಸ್ಲೆಟ್ಸ್ ಅನ್ನ ಹಾಕೊಂಡು ಹೋಗ್ತಾರೆ, ಸೊ ದಟ್ ಇಸ್ ನಾಟ್ ಅಲೌಡ್. ಓಕೆ, ಯಾವುದೇ ತರದ ಮೆಟಲ್ ಬ್ರೇಸ್ಲೆಟ್ಸ್, ಹುಡುಗರಿರ್ಲಿ ಯಾವುದೇ ತರದ ಮೆಟಲ್ things is not allowed. Okay, it can be any sort of ornaments, metal ornaments, nose pin irbodu, nose ring irbodu, ಕಿವಿಗೆ ಇರ್ಬೋದು, ಸ್ಟಡ್ಸ್ ಇರ್ಬೋದು, ಲಾಂಗ್ ಇರ್ಬೋದು, ಬ್ಯಾಂಗಲ್ಸ್ ಇರ್ಬೋದು, ಚೈನ್ ಇರ್ಬೋದು, ಗೆಜ್ಜೆ, ಅದು ಇದು ನಥಿಂಗ್ ಇಸ್ ಅಲೌಡ್. ಓಕೆ, ಹಾಗೆ ಕೆಲವರ ಇನ್ನರ್ ವೇರ್ ಅಲ್ಲಿ ಏನಿರುತ್ತೆ ಅಂದ್ರೆ ಮೆಟಲ್ಸ್ ಇರುತ್ತೆ ಅಲ್ವಾ. ಸೊ ಬಟನ್ಸ್ ಕೆಲವೊಮ್ಮೆ ಮೆಟಲ್ಸ್ ಇರುತ್ತೆ, ಸೊ ಅದು ಸಹ ಮೆಟಲ್ ಡಿಟೆಕ್ಟರ್ ಅಲ್ಲಿ ಡಿಟೆಕ್ಟ್ ಆಗಿ ದೇ ಕ್ಯಾನ್ ಆಸ್ಕ್ ಯು ಟು ರಿಮೂವ್ ದಟ್. ಸೊ ಅದಕ್ಕೆ ವೆನ್ ಯು ಆರ್ ವೇರಿಂಗ್ ದ inner one, so you can wear the sports bra. Okay, so metal iruvantaha ene tarada inner wear illi, so please do avoid. Okay, even belt is also not allowed. Anything that is present in the form of metal in your dress is not allowed in the NEET exam. KCET it was still allowed, but not for NEET exam. Okay, nail polish, nanen silver color nail polish hakidene, this is not allowed for NEET exam. ಹೆನ್ನಾ ಅಂದ್ರೆ ಮೆಹಂದಿ ಇಸ್ ನಾಟ್ ಅಲೌಡ್. ಓಕೆ, ಎಲ್ಲಾದ್ರೂ ಮೆಹಂದಿ ಹಾಕಿ ಮೇ ಬಿ ಲೈಕ್ ಜಸ್ಟ್ ಒಂದು ದಿನದ ಮುಂಚೆ ನಿಮ್ಮ ತಂಗಿ ಅಕ್ಕ ತಂಗಿ ಈ ತರ ರಿಲೇಟಿವ್ಸ್ ನ ಮದುವೆ ಅಂತೆಲ್ಲ ಅನ್ಕೊಂಡು ಇದ್ರೆ ಸೊ ನೀವು ಹಾಕೊಂಡು ಹೋಗಬಹುದು. ಆದ್ರೆ 2 ಗಂಟೆ ಮುಂಚೆ, ನಿಮ್ಮ ಎಕ್ಸಾಮಿನ 2 ಗಂಟೆ ಮುಂಚೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಅಂಡ್ ದೇ ಮೇ ಆಸ್ಕ್ ಟು ರಿಮೂವ್ ಆಸ್ ವೆಲ್. ಸೊ ಬಿ ಪ್ರಿಪೇರ್ಡ್ ಫಾರ್ ದಟ್. ಓಕೆ, ಸೊ ಅದಕ್ಕೆ ಇಟ್ ಇಸ್ ಬೆಟರ್ ಟು ಅವಾಯ್ಡ್ ಹೆನ್ನಾ ಆರ್ ಎನಿ ಸಾರ್ಟ್ ಆಫ್ ಅ ಮೆಹಂದಿ. Okay, adre permanent tattoo is allowed. Okay, and any sort of watches are not allowed. So these are any sort of watch andre smart watch irli, analog watch irli, idu KCET gu saha allowed irlilla, NEET gu saha it is not allowed. So these are the things that is not allowed for your NEET 2024 exam. Strictly idu not allowed. Okay, any sort of a metal body ornaments alla, any sort of the metal carrying on the body in the form of a dress, in the form of a chappals, adu idu not allowed. Now ಯಾವ ಐಟಮ್ಸ್ ಅನ್ನ ನೀವು ತಗೊಂಡು ಹೋಗಬಹುದು ನಿಮ್ಮ ನೀಟ್ ಎಕ್ಸಾಮಿಗೆ ಅಂತ ಕೇಳಿದ್ರೆ, ಇಟ್ ಇಸ್ ಗೋಯಿಂಗ್ ಟು ಬಿ ಸ್ಪೆಕ್ಸ್ ಹಾಕೊಂಡು ಹೋಗಬಹುದು, ನೋ ಪ್ರಾಬ್ಲಮ್ ಅಲ್ವಾ. ಸ್ಪೆಕ್ಸ್ ಅಲ್ಲಿ ಮೆಟಲ್ ಇರುತ್ತಾ, ನಡೆಯುತ್ತೆ ಅಲ್ವಾ. ಸೊ ದಿ ಲಾಸ್ಟ್ ಯು ಟು ರಿಮೂವ್ ದ ಸ್ಪೆಕ್ಸ್, ಮೆಟಲ್ ಡಿಟೆಕ್ಟರ್ ಡಿಟೆಕ್ಟ್ ಮಾಡುತ್ತೆ, ನೋ ಮೆಟಲ್ಸ್, ದೆನ್ ಯು ಕ್ಯಾನ್ ಗೋ ಅಲ್ವಾ. ಮೆಡಿಸಿನ್ಸ್, ಸ್ಯಾನಿಟರಿ ಪ್ಯಾಡ್ ಇಸ್ ಅಲೌಡ್. ಸೊ ಮೆಡಿಸಿನ್, ಯಾವ ತರದ ಮೆಡಿಸಿನ್ ತಗೊಂಡು ಹೋಗ್ಲೇಬೇಕು ಈ ಮೆಡಿಸಿನ್ಸ್ ನಿಮ್ಮ ಎಕ್ಸಾಮಿನೇಷನ್ ಹಾಲಿಗೆ. ಇಲ್ಲ ಅಂದ್ರೆ ಇಶ್ಯೂ ಆಗುತ್ತೆ ಅಂತಂದ್ರೆ ಎಸ್ ಇಟ್ ಇಸ್ ಅಲೌಡ್. ಸುಮ್ಮನೆ ಒಂದು ಪ್ಯಾರಾಸಿಟಮಾಲ್ ಲೈಕ್ ನಾರ್ಮಲ್ ಆಗಿ ಅಥವಾ ಚಾಕ್ಲೇಟ್ಸ್ ಈ ತರದೆಲ್ಲ ಅವಾಯ್ಡ್ ಮಾಡಿ. ಸೊ ಇಫ್ ಅ ಮೆಡಿಸಿನ್ ಇಸ್ ಬ್ಯಾಡ್ಲಿ ರಿಕ್ವೈರ್ಡ್ ದೆನ್ ಯು ಕ್ಯಾನ್ ಕ್ಯಾರಿ ಇಟ್. ಆದ್ರೆ ಸ್ಯಾನಿಟರಿ ಪ್ಯಾಡ್, ಇಫ್ ಯು ಆರ್ ಇನ್ ಪೀರಿಯಡ್ಸ್, ಮೆನ್ಸಸ್, ದೆನ್ ಯಾ ಸ್ಯಾನಿಟರಿ ಪ್ಯಾಡ್ ಇಸ್ ಅಲೌಡ್, 1 or 2 ಯು ಕ್ಯಾನ್ ಕ್ಯಾರಿ. ಪ್ಲಾಸ್ಟರ್ ಅಥವಾ ಸ್ಪ್ಲಿಂಟ್, ಸೊ ನಿಮಗೇನಾದ್ರು ಗಾಯ ಆಗಿದ್ರೆ ಪ್ಲಾಸ್ಟರ್ ಎಲ್ಲಾದ್ರೂ ಹಾಕಿದ್ರೆ ದಟ್ ಇಸ್ ಅಲೌಡ್. ಆದ್ರೆ ಸುಮ್ಮನೆ ಟೈಮ್ ಪಾಸ್ಗೆ ಕಾಪಿ ಮಾಡುವ ಇಂಟೆನ್ಷನ್ ಇಂದ ಪ್ಲಾಸ್ಟರ್ ಹಾಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಸೊ ದೇ ವಿಲ್ ಹ್ಯಾವ್ ಅ ಡೌಟ್, ದೇ ವಿಲ್ ಗೆಟ್ ಅ ಡೌಟ್. ಸೊ ಪ್ಲಾಸ್ಟರ್ ಸ್ಪ್ಲಿಂಟ್ ಇಸ್ ಅಲೌಡ್ ಇಫ್ ಯು ಹ್ಯಾವ್ ಅ ಜೆನ್ವಿನ್ ಇಶ್ಯೂ. ಪರ್ಮನೆಂಟ್ ಟ್ಯಾಟೋ, 1-2 ವರ್ಷದ ಮುಂಚೆ ಅಥವಾ ಕೆಲವು ತಿಂಗಳ ಮುಂಚೆ ನೀವು ಪರ್ಮನೆಂಟ್ ಟ್ಯಾಟೋ ಎಲ್ಲಾದ್ರೂ ಹಾಕಿದ್ರೆ ದಟ್ ಇಸ್ ಅಲೌಡ್. ಬಟ್ 1-2 ಗಂಟೆ ಮುಂಚೆ ನಿಮ್ಮ ನೀಟ್ ಎಕ್ಸಾಮಿನ 1-2 ಗಂಟೆ ಮುಂಚೆ ನೀವು ಎಕ್ಸಾಮಿನೇಷನ್ಗೆ ಹೋಗಿ ಚೆಕ್ ಮಾಡ್ಲಿಕ್ಕೆ ಬಿಡಿ. ಯಾಕಂದ್ರೆ ದೇ ವಿಲ್ ಚೆಕ್ ಯು ಪ್ರಾಪರ್ಲಿ, ಏನು ಬರ್ದಿಲ್ಲ ಆ ಪರ್ಮನೆಂಟ್ ಆಟೋ ಅಲ್ಲಿ ಅಂತ. ದೇ ವಿಲ್ ಕನ್ಫರ್ಮ್ ಅಂಡ್ ದೆನ್ ದೇ ವಿಲ್ ಬಿ ಅಲೋವಿಂಗ್ ಯು. ಬ್ರೇಸಸ್ ಅಂದ್ರೆ ನಿಮ್ಮ ಹಲ್ಲಿನ ಕ್ಲಿಪ್ಸ್ ಅಂತೆಲ್ಲ ಹೇಳ್ತಾರಲ್ವಾ, ಸೊ ದೋಸ್ ಆಲ್ ಆರ್ ಅಲೌಡ್ ಫಾರ್ ಯುವರ್ NEET 2024, ದಟ್ ಇಸ್ ನೋ ಪ್ರಾಬ್ಲಮ್. ಹಿಯರಿಂಗ್ ಏಡ್, ಕೆಲವರಿಗೆ ರಿಯಲಿ ಜೆನ್ವಿನ್ ಆಗಿ ಹಿಯರಿಂಗ್ ಇಶ್ಯೂ ಇರುತ್ತೆ, ಸೊ ಅಂತವರಿಗೆ ಈವನ್ ಹಿಯರಿಂಗ್ ಏಡ್ ಇಸ್ ಆಲ್ಸೋ ಅಲೌಡ್. ಕಸ್ಟಮರಿ ಡ್ರೆಸ್ ಅಂದ್ರೆ ಸಿಕ್ರಲ್ಲಿ ಟರ್ಬನ್ ಹಾಕ್ತಾರೆ ಹುಡುಗಿರು, ನಮ್ಮ ಮುಸ್ಲಿಂ ಹುಡುಗಿರು
ಅವರ ಕಸ್ಟಮರಿ ಡ್ರೆಸ್ ಹಾಕ್ತಾರಲ್ವ, ಸೊ ದಟ್ ಇಸ್ ಅಲೌಡ್, ಬಟ್ ಯು ಹ್ಯಾವ್ ಟು ಗೋ ಅರೌಂಡ್ 1 to 2 hours ಬಿಫೋರ್ ದ ನೀಟ್ ಎಕ್ಸಾಮ್. ಯಾಕಂದ್ರೆ they will be doing a proper check, so you have to allow them to do a proper check. Okay, so that is about certain things that you can carry and you cannot carry for your NEET 2024 exam. Now coming to the hair style. So ತುಂಬಾ ಜನ ಹುಡುಗಿರಿಗೆ ಯಾವ ತರದ ಹೇರ್ ಅನ್ನ ಹಾಕೊಂಡು ಹೋಗ್ಬೇಕು, ಯಾವ ತರದ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ಬೇಕು ಅಂತ ಡೌಟ್ ಇರುತ್ತೆ. So you are not supposed to wear any sort of a metallic, plastic or clips. ಯಾವ ತರದ ಕ್ಲಿಪ್ಸ್, ಸೈಡ್ ಕ್ಲಿಪ್ ಇರಲಿ, ಪ್ರೆಸ್ಸಿಂಗ್ ಕ್ಲಿಪ್ ಇರಲಿ, ಬನಾನಾ ಕ್ಲಿಪ್ ಇರಲಿ, ನಥಿಂಗ್ ಇಸ್ ಅಲೌಡ್. ಈ ತರ ಹೇರ್ ಬ್ಯಾಂಡ್ ಸಹ ನಾಟ್ ಅಲೌಡ್. ದಿಸ್ ಇಯರಿಂಗ್ ಆಲ್ಸೋ ಬೈ ದ ವೇ ನಾಟ್ ಅಲೌಡ್, ಯಾಕಂದ್ರೆ ಇದು ಮೆಟಲ್ ಆರ್ನಮೆಂಟ್ ಅಲ್ವಾ. ಓಕೆ, ಸೊ ಯು ಕ್ಯಾನ್ ವೇರ್ ರಬ್ಬರ್ ಬ್ಯಾಂಡ್, ಸಿಂಪಲ್ ರಬ್ಬರ್ ಬ್ಯಾಂಡ್ ಹಾಕೊಂಡು ಈ ತರ ಉದ್ದ ಕೂದಲಿದ್ದವರು ಹಾಕೊಂಡು, ನಂದು ಉದ್ದ ಇಲ್ಲ ಆದ್ರೂ ಸಹ ಲೈಕ್ ಈ ತರ ಹಾಕೊಂಡು ಹೋಗ್ಬೋದು ನೀವು. ಒಂದು ಏನು ರಬ್ಬರ್ ಬ್ಯಾಂಡ್ ಅನ್ನ ಹಾಕೊಂಡು ಹೋಗ್ಬೋದು. ಆದ್ರೆ be ready to even remove such hair bands, like to be ready to remove such rubber bands. Okay, so this is specifically not allowed. Adre ee taraddu kelovomme allow ಮಾಡ್ತಾರೆ, but be ready to write exam in the open hair as well. Okay, so kelovomme ಏನಾಗುತ್ತೆ, ಆ ರಬ್ಬರ್ ಬ್ಯಾಂಡ್ ಅಲ್ಲಿ ಮೆಟಲ್ ಐಟಮ್ ಅಥವಾ ಏನೋ ಒಂದು ಡೌಟ್ಫುಲ್ ಆಗಿರುವಂತಹ ಕೆಲವು ಐಟಮ್ ಎಲ್ಲರೂ ಇದ್ರೆ, so they will ask you to remove it. So be ready to sometimes even throw the rubber band, ಆಯ್ತಾ, ಯಾಕಂದ್ರೆ ಯು ಕ್ಯಾನ್ ಕ್ಯಾರಿ ಇನ್ಸೈಡ್ ದ ಎಕ್ಸಾಮ್ ಹಾಲ್ ಅಲ್ವಾ. ಸೊ ಬಿ ರೆಡಿ ಟು ರೈಟ್ ಎಕ್ಸಾಮ್ ಇವನ್ ಇನ್ ದ ಓಪನ್ ಹೇರ್. ಓಕೆ, ಸೊ ಯಾವುದೇ ತರದ ಥಿಂಗ್ಸ್ ಏನು ಇಸ್ ನಾಟ್ ಅಲೌಡ್ ಆನ್ ಯೋರ್ ಹೇರ್. ಓಕೆ, ಸೊ ಇದೆಲ್ಲ ಕಾಪಿ ಮಾಡುವ ಒಂದೊಂದು ಟ್ರಿಕ್ ಅಂತ ಕನ್ಸಿಡರ್ ಮಾಡ್ತಾರೆ, ಕ್ಲಿಪ್ಸ್, ಹೇರ್ ಬ್ಯಾಂಡ್ ಎಲ್ಲ. ಸೊ ದಟ್ ಇಸ್ ಅಬೌಟ್ ಹೇರ್ ಸ್ಟೈಲ್ ಫಾರ್ ಗರ್ಲ್ಸ್. ನೌ ಕಸ್ಟಮರಿ ಡ್ರೆಸ್ ಇಸ್ ಅಲೌಡ್, ಆಸ್ ಐ ಟೋಲ್ಡ್ ಯು. ದಿಸ್ ಇಸ್ ಅಲೌಡ್ in the girls as well as boys, but allow them to check 2 hours before hogi, allow them to check. Now coming to the girls, once again, upper wear ಏನನ್ನ ಹಾಕೊಂಡು ಹೋಗ್ಬೋದು, upper wear if you consider. So upper wear for girls, ಈ ತರದ full sleeve not allowed, ಯಾಕಂದ್ರೆ again they think you will be copying by keeping the chits here. Even sleeveless is also not allowed, too much exposing ಆಯ್ತು. So half sleeve ಅಥವಾ ಏನು 3/4 ಇಸ್ ಅಲೌಡ್. ಆದ್ರೆ ಕೆಲವು ರಿಲಿಜನ್ ನ ಹುಡುಗಿರು ದೇ ಲೈಕ್ ಕಸ್ಟಮರಿ ಡ್ರೆಸ್ ಏನಿರುತ್ತೆ, ಇಟ್ ಇಸ್ ಲೈಕ್ ಸಮ್ ಟೈಮ್ ಫುಲ್ ಸ್ಲೀವ್ ಹಾಕೊಂಡು ಹೋಗ್ಲೇಬೇಕು ಅಂತ ಇರುತ್ತೆ. ಓಕೆ, ರಿಲಿಜಿಯಸ್ ಪರ್ಸ್ಪೆಕ್ಟಿವ್. ಸೊ ಅಂತವ್ರು ಏನ್ ಮಾಡಿ, ಯು ಕ್ಯಾನ್ ವೇರ್ ಫುಲ್ ಸ್ಲೀವ್, ಬಟ್ ಎಕ್ಸ್ಪ್ಲೇನ್ ದ ಏನು ಇನ್ವಿಜಿಲೇಟರ್ ಆರ್ ಹೂಎವರ್ ಇಸ್ ಚೆಕಿಂಗ್. ಸೊ ಗೋ ಅರೌಂಡ್ ಅಗೇನ್ 2 hours ಬಿಫೋರ್ ದ ಎಕ್ಸಾಮ್, ಬೇಗ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. Don't create any situation where they will ask you to not to write exam. ಅಂದ್ರೆ ಫುಲ್ ಸ್ಲೀವ್ ಹಾಕೊಂಡು ಹೋದ್ರು ಜಾಸ್ತಿ ಪ್ರಿಂಟ್ ಇರುವಂತದ್ದು ಅಥವಾ ತುಂಬಾ ಲೂಸ್ ಇರುವಂತದ್ದು, ಸೊ ಈ ತರದೆಲ್ಲ ಹಾಕೊಂಡು ಹೋಗ್ಬಿಡಿ. ಜಾಸ್ತಿ ಪಾಕೆಟ್ ಇರುವಂತದ್ದು, ಸೊ ಇದೆಲ್ಲ ಏನು ಅವಾಯ್ಡ್ ಮಾಡಿ. ಸೊ ಇಫ್ ಯು ಬ್ಯಾಡ್ಲಿ ವಾಂಟ್ ಟು ವೇರ್ ಫುಲ್ ಸ್ಲೀವ್, ವೇರ್ ಅ ಸಿಂಪಲ್ ಫುಲ್ ಸ್ಲೀವ್ ಡ್ರೆಸ್ ವಿಚ್ ಇಸ್ ನಾಟ್ ಹ್ಯಾವಿಂಗ್ ಮಚ್ ಪಾಕೆಟ್ಸ್, ಅಥವಾ ಏನು ದೊಡ್ಡ ದೊಡ್ಡ ದೊಂಬ್ಳಾಸ್ ಡ್ರೆಸ್ ಎಲ್ಲ ಹಾಕೊಂಡು ಹೋಗ್ಬೇಡಿ. ಓಕೆ, ಸೊ ನಾರ್ಮಲ್ ಆಗಿರುವಂತದ್ದು ಅಲೌಡ್, ಆದ್ರೆ ಯು ಹ್ಯಾವ್ ಟು ಗೋ 2 hours ಬಿಫೋರ್ ದಿ ಎಕ್ಸಾಮ್. ಓಕೆ, ಸೊ ದಟ್ ದ ಚೆಕ್ ಕ್ಯಾನ್ ಬಿ ಡನ್ ಪ್ರಾಪರ್ಲಿ. ಸೊ ದಟ್ ಇಸ್ ಅಬೌಟ್ ದ ಅಪ್ಪರ್ ವೇರ್ ಇನ್ ದ ಕೇಸ್ ಆಫ್ ಗರ್ಲ್ಸ್. ಸೊ ಕುರ್ತಾ ಅಲೌಡು. ಆಕ್ಚುಲಿ ಕುರ್ತಾ ಸಹ ಚೆಕ್ ಮಾಡುತ್ತಾರೆ. ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಈಸಿಯೆಸ್ಟ್ ವೇ ಏನಂದ್ರೆ, ಏನೇ ನೀವು ಹಾಕೊಂಡಿದ್ರು ಕಿವಿದು ಅದಿದೆಲ್ಲ ಎಲ್ಲ ತಕೊಂಡು ಹೋಗಿ ನಾರ್ಮಲ್ ಆಗಿರುವಂತಹ ಪ್ಲೇನ್ ಒಂದು ಟೀ ಶರ್ಟ್ ಹಾಕಿ, ಕೆಳಗಡೆ ಒಂದು ನಾರ್ಮಲ್ ಟ್ರೌಸರ್. ಯಾವ ತರದ ಟ್ರೌಸರ್ ಹಾಕಬೇಕು ಅಂತ ಸಹ ನಾನು ಹೇಳಲಿಕ್ಕಿದ್ದೇನೆ. ಸೊ ಇನ್ ದ ಕೇಸ್ ಆಫ್ ಗರ್ಲ್ಸ್, ಟೈಟ್ ಜೀನ್ಸ್, ಲೆಗಿಂಗ್ಸ್ ನಾಟ್ ಅಲೌಡ್. ಜೀನ್ಸ್, ಲೆಗಿಂಗ್ಸ್ ನಾಟ್ ಅಲೌಡ್. ತುಂಬಾ ಬ್ರಾಡ್ ಆಗಿರುವಂತಹ ಪಟಿಯಾಲ ಪ್ಯಾಂಟ್ ಸಹ ನಾಟ್ ಅಲೌಡ್. ಸೊ ದ ನಾರ್ಮಲ್ ಟ್ರೌಸರ್ ನೋಡಿ, ಈ ತರ ಸ್ಟ್ರೇಟ್ ಟ್ರೌಸರ್ ಇರುತ್ತಲ್ವಾ, ಜಾಸ್ತಿ ಲೂಸು ಅಲ್ಲ ಜಾಸ್ತಿ ಟೈಟು ಅಲ್ಲ ಅಂತ. ಸೊ ಆ ತರದ ಟ್ರೌಸರ್ ಅನ್ನ ಹಾಕೊಂಡು ಹೋಗಿ, ಮೇಲ್ಗಡೆ ಸಿಂಪಲ್ ಹಾಫ್ ಸ್ಲೀವ್ t-shirt. So that is allowed. Okay, so this is the trouser with respect to girls. Now coming to boys, ಗೆ ಏನು allowed not allowed ಅಂತ ಕೇಳಿದ್ರೆ, once again collared dress, collared t-shirt, shirt. So this is not allowed even for the girls as well. Collared ಏನು t-shirt, shirt ಅನ್ನ ಎಲ್ಲ ಏನು ಕೆಲವೊಮ್ಮೆ they won't be allowing you. So avoid wearing collared t-shirt or shirt like this, both for girls as well as boys. ಯಾಕಂದ್ರೆ ಕಾಲರ್ ಒಳಗಡೆ ಏನಾದ್ರು ಇಡಬಹುದು ಅಂತ,
they will be having a doubt. Even full sleeve is not allowed. Printed t-shirt is also not allowed. Okay, in the case of boys as well as in the case of girls. T-shirt ಹಾಕೊಂಡು ಹೋಗಬಹುದು, but not printed t-shirt. Okay, so printed t-shirt, shirt not allowed. ಹಾಗೆ collared t-shirt, shirt ಎಲ್ಲ ಇದ್ರೆ not allowed even for the girls. Okay, so normal ಆಗಿರುವಂತಹ half sleeve t-shirt ಅನ್ನ ಹಾಕೊಂಡು ಹೋಗಿ ಅಥವಾ ಶರ್ಟ್ ಅನ್ನ ಹಾಕೊಂಡು ಹೋಗಬಹುದು. So that is about upper wear for boys. Now coming to lower wear for boys, that is trousers. Again, ಏನದು BG ಪ್ಯಾಂಟ್ ಎಲ್ಲ ಬರುತ್ತಲ್ವಾ, ಫುಲ್ ಪಾಕೆಟ್ ಇರುವಂತದ್ದು, ಫುಲ್ ದೋಂಬ್ಲಾಸ್ ದಪ್ಪಗಿರೋ ಬ್ರಾಡ್ ಇರುವಂತದ್ದು, that is not allowed. ಫ್ಯಾಷನ್ ಶೋ ಅಲ್ಲ ಇದು. ಜೀನ್ಸ್ ಸಹ not allowed. No trouser with a lot of pockets, lot of zips and belt, no, not allowed. So normal ಆಗಿರುವಂತ ಕೆಲವೊಮ್ಮೆ ಹುಡುಗರಿಗೆ there is no trouser that is without pocket ಅಲ್ವಾ, ಸೊ ಒಂದೆರಡು ಪಾಕೆಟ್ ನಡೆಯುತ್ತೆ, ಅರೆ ಜಾಸ್ತಿ ಪಾಕೆಟ್ ಇರುವಂತದ್ದು ಎಲ್ಲ not allowed. So this is allowed with just 2 pockets, and ನೋಡಿ no metal items in the pant as well. Okay, now coming to ಸ್ಯಾಂಡಲ್ಸ್, ಹುಡುಗರು ಹುಡುಗಿರ್ದು ಎರಡು ಒಂದೇ ಕಡೆ ಹಾಕಿದ್ದೇನೆ. ಸೊ ಶೂಸ್ ಫಾರ್ ಬೋತ್ ಗರ್ಲ್ಸ್ ಆಸ್ ವೆಲ್ ಆಸ್ ಬಾಯ್ಸ್ ನಾಟ್ ಅಲೌಡ್. ಹೈ ಹೀಲ್ಸ್ ಆರ್ ನಾಟ್ ಅಲೌಡ್. ಚಪ್ಪಲ್, ಸ್ಯಾಂಡಲ್, ಸ್ಲಿಪ್ಪರ್ಸ್ ಆರ್ ಅಲೌಡ್. ಅಂದ್ರೆ ಮೇನ್ ಆದ ಇಂತಹ ಇಂಟೆನ್ಷನ್ ಏನಂದ್ರೆ ಜಾಸ್ತಿ ನಿಮ್ಮ ಲೆಗ್ ಅನ್ನ ಕವರ್ ಮಾಡುವಂತಹ ಐಟಮ್ ಇಸ್ ನಾಟ್ ಅಲೌಡ್. ಸೊ ನಾನೊಂದು ಚಪ್ಪಲ್ ಹಾಕಿದ್ದೇನೆ ಇಲ್ಲಿ, ಸೊ ಮೇ ಬಿ ಈ ತರದ ಚಪ್ಪಲ್ ಸೊ ಇಸ್ ಅಲೌಡ್. ಓಕೆ, ಸೊ ನಾರ್ಮಲ್ ಚಪ್ಪಲ್ ಇಸ್ ಅಲೌಡ್, ಸ್ಲಿಪ್ಪರ್ ಇಸ್ ಅಲೌಡ್, ಸ್ಯಾಂಡಲ್ ಇಸ್ ಅಲೌಡ್. ಆದರೆ ಜಾಸ್ತಿ ಹೈ ಹೀಲ್ಸ್ ಇರುವಂತದ್ದು, ನಿಮ್ಮ ಏನು ಲೆಗ್ ಅನ್ನ ಜಾಸ್ತಿ ಕವರ್ ಮಾಡುವಂತಹ ಸ್ಯಾಂಡಲ್ಸ್, ಚಪ್ಪಲ್ಸ್ ಎಲ್ಲ ನಾಟ್ ಅಲೌಡ್. ಕ್ರಾಕ್ಸ್ ಆರ್ ಆಲ್ಸೋ ನಾಟ್ ಅಲೌಡ್. ಶೂಸ್, ಹೈ ಹೀಲ್ಸ್ ಆರ್ ನಾಟ್ ಅಲೌಡ್. ಸೊ ಹೆಚ್ಚಿನ ಐಟಮ್ಸ್ ಆರ್ ನಾಟ್ ಅಲೌಡ್ ಓನ್ಲಿ. ಸೊ ದೀಸ್ ಆರ್ ಸರ್ಟನ್ ಥಿಂಗ್ಸ್ ದಟ್ ಐ ವಾಂಟೆಡ್ ಟು ಟೆಲ್ ಯು. ಯಾವುದು ಲೈಕ್ ವಾಟ್ ಇಸ್ ದ ಡ್ರೆಸ್ ಕೋಡ್ ಅಂತ. ಅಂಡ್ ಅಪಾರ್ಟ್ ಫ್ರಮ್ ದಿಸ್, ಇಫ್ ಯು ಹ್ಯಾವ್ ಗಾಟ್ ಎನಿ ಸಾರ್ಟ್ ಆಫ್ ಅ ಡೌಟ್ ಆರ್ ಇಶ್ಯೂ, ದಯವಿಟ್ಟು ನೀವು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಹತ್ರ ಕೇಳಬಹುದು. ಐ ವಿಲ್ ಬಿ ಆನ್ಸರಿಂಗ್ ಆಲ್ ಆಫ್ ಯೋರ್ ಡೌಟ್ಸ್. ಓಕೆ, ಸೊ ಕೆಲವು ಥಿಂಗ್ಸ್ ಅನ್ನ ಐ ಮೈಟ್ ನಾಟ್ ಹ್ಯಾವ್ ಕವರ್ಡ್, ಐ ಮೈಟ್ ಹ್ಯಾವ್ ಮಿಸ್ಡ್ ಇಟ್ ಟು ಆನ್ಸರ್ ಆರ್ ಸಮಥಿಂಗ್. ಸೊ ಇಫ್ ಯು ಹ್ಯಾವ್ ಎನಿ ಅದರ್ ಡೌಟ್ ಟು ಆಸ್ಕ್, ದಯವಿಟ್ಟು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಹತ್ರ ನೀವು ಕೇಳಿ. ಐ ವಿಲ್ ಬಿ ಆನ್ಸರಿಂಗ್, ಆರ್ ಇಫ್ ನಾಟ್ ಮೀ, some other students will be at least answering the question. So that is all for today. Let's meet in the next class, next video. Until then, bye bye.